ಮಧ್ಯವರ್ತಿಗಳಿಗೆ ಬಂಧಿಸಿ ಬಂಧಿಸಿ ಬೇಕೇ ಬೇಕು ಇಂದು DHS ಲಿದ್ದ ರಾಮಾಂಜನಿ ಮತ್ತು ಹೊನ್ನೂರು ಸ್ವಾಮಿ ಈ ಕಿಟ್ಟಿನಲ್ಲಿ ವೇಸ್ಟ್ ಸಾಮಾನಲ್ಲಿ ಕಬ್ಬಿಣವನ್ನು ಆರಿಸುವ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಊರುಗಳಲ್ಲಿ ಕೆಲಸನೇ ಇಲ್ಲ. ರೈತರ ಭೂಮಿ ಎಲ್ಲವೂ ಕೂಡ ಜಿಂದಾಲ್ ಕಾರ್ಖಾನೆ ಸೋಲಾರ್ಗೆ ಬೇರೆ ಬೇರೆಕ್ಕೆಲ್ಲ ಉಪಯೋಗ ಮಾಡಿ ರೈತರನ್ನ ಕೆಲಸ ಇರಲಾರ್ದಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಮಾಡಿದ್ದು. ಇವರು ಅಟ್ಲೀಸ್ಟ್ ಬದುಕಬೇಕಂತಂದು ಜೀವನ ನಡೆಸಕ ಕಬ್ಬಿಣವನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಗುಡ್ಡ ಕುಸಿದು ವೇಸ್ಟ್ ಸಾಮಾನಲ್ಲಿ ಇವರೆಲ್ಲರೂ ಕೂಡ ಮರಣ ಹೊಂದಿರ್ತಾರೆ. ರಾಮಾಂಜನಿ ಮತ್ತು ಹೊನ್ನೂರು ಸ್ವಾಮಿ ಅಂತ ಇವರು ಮರಣ ಹೊಂದಿದ ನಂತರ ನಮ್ಮ ಸಂಘಟನೆಯಿಂದ ತುಮಟಿ ಗ್ರಾಮದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಪಾದಯಾತ್ರೆ ನಡೆಸಿ ಬಂದಿದ್ದಾಗ ಇಂದಿನ ಜಿಲ್ಲಾಧಿಕಾರಿಗಳು ಅವರ ಹೆಣ್ಮಕ್ಕಳಿಗೆ ಉದ್ಯೋಗ ಮತ್ತು ಮಕ್ಕಳಿಗೆ ಶಿಕ್ಷಣ ಮತ್ತು ಅವರಿಗೆ ಮನೆ ಕಟ್ಟಿಸಿಕೊಡ್ತು ಅಂತಂದು ಹೇಳಿರ್ತಕ್ಕಂಥದ್ದು ಒಂದು ಉದಾಹರಣೆ ಇದೆ. ಆದರೆ ಇಲ್ಲಿಗೆ 3 ವರ್ಷ ಆಗ್ತಾ ಬರ್ತಿದೆ. ಅವರಿಗೆ ಕರೆಸಿ ಸಾಂತ್ವನ ಹೇಳಿ ಇಷ್ಟು ದಿವಸ ನಾವು ಕೊಡ್ತೀವಿ ಅಂತಂದ್ರು ಕೂಡ ಇಲ್ಲಿವರೆಗೆ ಹೇಳಿಲ್ಲ. ಅಂದ್ರೆ ಅರ್ಥ ಏನಂತಂದ್ರೆಗೆ ಇಲ್ಲಿರ್ತಕ್ಕಂಥ ಸರ್ಕಾರ ಜನಪ್ರತಿನಿಧಿಗಳು ಕೂಡ ಇವತ್ತು ದಲಿತರ ಮೇಲೆ ಇಷ್ಟೆಲ್ಲ ದೌರ್ಜನ್ಯ ನಡೀತಿದೆ. ಯಾಕಿದು ದೌರ್ಜನ್ಯ ನಡೀತೈತೆ ಅಂತಂದು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಾಗ್ಲಿ ಇಲ್ಲಿರ್ತಕ್ಕಂಥ ಸರ್ಕಾರಗಳು ಪೂರ್ತಿ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಈ ದಲಿತರಿಗೆ ಇವತ್ತು ನಮ್ಮ ಸಂಘಟನೆಯಿಂದ ಇವತ್ತು ನ್ಯಾಯ ಕೊಡಿಸ್ಬೇಕಂತಂದು ಇವತ್ತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋರಾಟ ಮಾಡ್ತಾ ಇದೀವಿ. ಹಂಗಾಗನೆ ಅವರಿಗೆ ಕನಿಷ್ಠ ಒಂದು 5 ಎಕರೆ ಭೂಮಿ ಕೊಡಬೇಕು, ಅವರಿಗೆ ಮನೆ ಕಟ್ಸಿಕೊಡ್ಬೇಕು, ಅವ್ರ ಮಕ್ಕಳಿಗೆ ಸರ್ಕಾರದಿಂದ ಉಚಿತ ಶಿಕ್ಷಣ ನೀಡಬೇಕಂತಂದು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.